ಅವರು CS ಅವರ ವಿಚಾರದಲ್ಲಿ ಮಾತಾಡಿರುವಂಥ ಮತ್ತು FIR ಕೂಡ ಆಗಿದೆ, ಬೇರೆ ಬೇರೆ ಕಡೆ ದೂರು ಕೂಡ ದಾಖಲಾಗಿದೆ ಸರ್. ಈಗ ಸರ್ಕಾರದ ಸ್ಟ್ಯಾಂಡ್ ಏನು ಸರ್ ಆ ವಿಚಾರ ಅಂದರೆ? ಅಲ್ಲ, FIR ಆಗಿದೆ, ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಈಗ ಒಂದು ವಿಚಾರ ತಿಳ್ಕೊಳ್ಳಿ, ಡಿರೋಗೇಟರಿ ಶಬ್ದಗಳು ಉಪಯೋಗಿಸ್ತಾರಲ್ಲ ಸಾರ್ವಜನಿಕವಾಗಿ, ಭಾಳ ಜನ ಉಪಯೋಗಿಸ್ತಾರೆ. ಈಗ ಅದು ಅವ್ರು ಮಾತಾಡಿರ್ತಕ್ಕಂಥದ್ದು ಡಿರೋಗೇಟರಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದ್ರ ಮೇಲೆ FIR ಮಾಡಿದ್ದಾರೆ. ಇನ್ವೆಸ್ಟಿಗೇಟ್ ಮಾಡಿ ಪೊಲೀಸ್ನವರು ಅದು ವೆದರ್ ಇಟ್ ಈಸ್ ಡಿರೋಗೇಟ್ರಿ ಆರ್ ನಾಟ್ ಅಂತ ಒಂದು. ಎರಡನೇದು, ಅದಕ್ಕೆ ಏನು ಕ್ರಮ, ಇಫ್ ಇಟ್ ಈಸ್ ಡಿರೋಗೇಟ್ರಿ ಏನು ಕ್ರಮ ಮಾಡಬೇಕು ಅಂತೇಳಿ ಮುಂದೆ ತೀರ್ಮಾನ ಮಾಡ್ತಾರೆ. ಹೌದು, ಅದು ಪರಿಸ್ಥಿತಿ ಅಂದರೆ ಅವರು ಕೋರ್ಟೇ ಡೈರೆಕ್ಷನ್ ಕೊಡ್ತು, ನೀವು ಅವರಿಗೆ ಕ್ಷಮೆ ಕೇಳಿ ಅಂತೇಳಿ. ಇಲ್ಲಿವರೆಗೂ ಅವರು ಮಾಡಿದ್ದಾರೆ ಇಲ್ಲ, ನನಗೆ ನಾಲೆಡ್ಜಲ್ಲಿ ಇಲ್ಲ. ಯಾಕೆಂದರೆ 2-3 ಸಾರಿ ಅವರು ಹೋದರು, ಅವರೇನೋ DC ಅವರು ಅಪಾಯಿಂಟ್ಮೆಂಟ್ ಕೊಡಲಿಲ್ಲ, ಆ ಥರ ಏನೋ ಹೇಳ್ತಾ ಇದ್ದಾರೆ. ಆದರೆ ಇದು ಪದೇ ಪದೇ ಆಗಬಾರ್ದು. ರವಿಕುಮಾರ್ ಇಸ್ ಐ ನೋ ಹಿಮ್ ಫ್ರಮ್ ವೆನ್ ಸ್ಟೂಡೆಂಟ್ ಡೇಸಲ್ಲಿ ABVP ಪ್ರಧಾನ ಕಾರ್ಯದರ್ಶಿಗಳು ಏನೋ ಆಗಿದ್ರು ಅವಾಗ ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದೆ. ನಾನು ಅವಾಗಲಿಂದನೂ ಗೊತ್ತಿದೆ. ಬಟ್ ಅವರು ಯಾಕೆ ಈ ರೀತಿ ಮಾತಾಡ್ತಾರೆ ಅಂತೇಳಿ ನನಗೆ ಆಶ್ಚರ್ಯನೂ ಆಗುತ್ತೆ. ಜೊತೆಗೆ ಅದು ಒಳ್ಳೆ ರೂಟ್ ಅಲ್ಲ. ಅದು ಪೊಲಿಟಿಕ್ಸ್ನಲ್ಲಿ ಬೆಳಿಬೇಕು ಅಂದರೆ ಅದು ಒಳ್ಳೆ ರೂಟ್ ಅಂತ ಅನಿಸೋಲ್ಲ ನನಗೆ. ಸರ್, CS ಅವ್ರಿಗೆ ಇಂಥ ಸಂದರ್ಭದಲ್ಲಿ ಸರ್ ಅವ್ರಿಗೆ ವೈಯಕ್ತಿಕವಾಗಿ ಅವರೇನೋ ಕಾನೂನು ಹೋರಾಟ ಆ ರೀತಿ ಇದ್ರೆಲ್ಲ ಸರ್ಕಾರದ ಬೆಂಬಲ ಮುಖ್ಯ ಅಲ್ವಾ ಸರ್? ಇಲ್ಲ, ಅದು ಈಗ ಅವರು ಏನು ಸ್ಟೆಪ್ ತಗೊಳ್ತಾರೆ ಅದನ್ನು ನೋಡಬೇಕು. ಅವರು ಒಬ್ಬ ಹಿರಿಯ ಅಧಿಕಾರಿ ರಾಜ್ಯದಲ್ಲಿ, ಮತ್ತು ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲೆಲ್ಲ ಒಳ್ಳೆಯ ಹೆಸರನ್ನೇ ತಗೊಂಡು ಬಂದಿದ್ದಾರೆ. ರಾಜ್ಯದಲ್ಲಿ ಇವತ್ತು ಮುಖ್ಯ ಕಾರ್ಯದರ್ಶಿಗಳಾಗೋದು ಭಾಳ ಸೀನಿಯಾರಿಟಿ ಮೇಲೆ ಮತ್ತು ಅವರ ಅನುಭವದ ಮೇಲೆ ಮುಖ್ಯಮಂತ್ರಿಗಳು ಆಯ್ಕೆ ಮಾಡಿಕೊಳ್ತಾರೆ. ಅವರು ಇವತ್ತು ರಾಜ್ಯದಲ್ಲಿ ಅವರು ಏನು ಆ ಸ್ಥಾನಕ್ಕೆ ಬಂದಾಗಿನಿಂದ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ರಾಜ್ಯದ ಕಾರ್ಯಕ್ರಮಗಳ ಯೋಜನೆಗಳನ್ನು, ನಮ್ಮ ಸರ್ಕಾರದ ತೀರ್ಮಾನಗಳನ್ನು ಅನುಷ್ಠಾನ ಮಾಡೋದರಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಒಬ್ಬ ಒಳ್ಳೆಯ ಅಧಿಕಾರಿಯ ಬಗ್ಗೆ ಆ ರೀತಿ ಮಾತಾಡಬಾರ್ದು. ಯಾರೇ ಆಗಲಿ, ರವಿಕುಮಾರ್ ಆಗಲಿ, ಇನ್ನೊಬ್ಬರೇ ಆಗಲಿ, ಆ ರೀತಿ ಮಾತಾಡಬಾರ್ದು. ಅದನ್ನು ಕಾನೂನು ಚೌಕಟ್ಟಿನಲ್ಲಿ ನಾವು ಪರಿಶೀಲನೆ ಮಾಡಿ ಪೊಲೀಸ್ನವರು ಏನು ಮಾಡಬೇಕು ಮಾಡ್ತಾರೆ. ಗೊತ್ತಿಲ್ಲ, ಇದು ನಮ್ಮ ನೀರಾವರಿ ಸಚಿವರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರು ಮೀಟಿಂಗ್ ಕರೆದಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ, ನಮ್ಮ ಶಾಸಕರುಗಳೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಿದ್ದರು. ಅದಕ್ಕಾಗಿ ಅದು 30ನೇ ತಾರೀಕು ಫಿಕ್ಸ್ ಆಗಿತ್ತು. ಆನಂತರ ಸೋಮಣ್ಣವರು ನಾನು ಬರ್ತೀನಿ, ನಾನು ಅಟೆಂಡ್ ಮಾಡ್ತೀನಿ ಆ ಸಭೆಗೆ ಮುಂದಕ್ಕೆ ಹಾಕಿದಾಗ 4ನೇ ತಾರೀಕು ಇವತ್ತು 3 ಗಂಟೆಗೆ ಮಾಡಿದ್ದಾರೆ. ನೋಡೋಣ, ಚರ್ಚೆ ಆಗುತ್ತೆ, ಏನು ತೀರ್ಮಾನ ಅಂತಿಮವಾಗಿ ಆಗುತ್ತೆ ಅದನ್ನು ಸಭೆ ಆದಮೇಲೆ ಗೊತ್ತಾಗುತ್ತಲ್ಲ. ಕಾಂಗ್ರೆಸ್ ಶಾಸಕರು ಗೈರಾಗ್ತಾರೆ ಈ ಸಭೆಗೆ ಅಂತ ಗೊತ್ತಿಲ್ಲ ನನಗೆ. ಯಾರ್ಯಾರು ಈಗ ಇಂಟ್ರೆಸ್ಟೆಡ್ ಪಾರ್ಟೀಸ್ ಎಲ್ಲ ಭಾಗವಹಿಸ್ಬೇಕಲ್ಲ. ಸರ್, DK ಶಿವಕುಮಾರ್ ಮೈಸೂರಲ್ಲಿ ಮಾತಾಡಿದ್ದಾರೆ, AICC ಅಧ್ಯಕ್ಷ ನಂಗೆ ಬುದ್ಧಿ ಹೇಳಿದ್ದಾರೆ, ಸಂದೇಶ ಕೊಟ್ಟಿದ್ದಾರೆ, ನಾನು ಕಾಯ್ತೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.